ಮನಸ್ಸನ್ನು ಮೀರಿದ್ದು ಜಗತ್ತಲ್ಲಿ ಬೇರೊಂದಿಲ್ಲ. ಈ ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ಯಾವುದು ಎಂದು ಕೇಳಿದರೆ ಕೆಲವರು ಹಣ ಎನ್ನುತ್ತಾರೆ, ಕೆಲವರು ಅಧಿಕಾರ ಎನ್ನುತ್ತಾರೆ, ಇನ್ನು ಕೆಲವರು ಜ್ಞಾನ ಎನ್ನುತ್ತಾರೆ. ಆದರೆ ಇವೆಲ್ಲವನ್ನು ಮೀರಿಸುವ ಒಂದು ಶಕ್ತಿ ಇದೆ, ಅದು ನಮ್ಮ ಮನಸ್ಸು. ಮನಸ್ಸನ್ನು ಮೀರಿದ್ದು ಜಗತ್ತಲ್ಲಿ ಬೇರೊಂದಿಲ್ಲ. ಒಬ್ಬ ವ್ಯಕ್ತಿ ಬಡವನಾಗಿರಬಹುದು, ಅವನ ಬಳಿ ಹಣ ಇರದೇ ಇರಬಹುದು, ಆದರೆ ಅವನ ಮನಸ್ಸು ದೃಢವಾಗಿದ್ದರೆ ಒಂದು ದಿನ ಆತ ದೊಡ್ಡ ಸಾಧನೆ ಮಾಡಬಹುದು. ಅದೇ ರೀತಿ ಒಬ್ಬ ವ್ಯಕ್ತಿಯ ಬಳಿ ಎಲ್ಲವೂ ಇರಬಹುದು, ಹಣ, ಮನೆ, ವಾಹನ, ಗೌರವ. ಆದರೆ ಮನಸ್ಸು ಸೋತಿದ್ದರೆ ಅವನು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ. ನಮ್ಮ ಜೀವನದ ಬಹುತೇಕ ಯುದ್ಧಗಳು ಹೊರಗಡೆ ನಡೆಯುವುದಿಲ್ಲ, ಅವು ನಮ್ಮ ಮನಸ್ಸಿನೊಳಗೆ ನಡೆಯುತ್ತವೆ. ಒಂದು ಕಡೆ ಭಯ, ಇನ್ನೊಂದು ಕಡೆ ಧೈರ್ಯ, ಒಂದು ಕಡೆ ಸೋಲು, ಇನ್ನೊಂದು ಕಡೆ ಗೆಲುವಿನ ಆಸೆ. ಈ ಎರಡರ ನಡುವೆ ಪ್ರತಿದಿನ ನಡೆಯುವ ಹೋರಾಟವೇ ಜೀವನ. ಒಮ್ಮೆ ಯೋಚಿಸಿ ನೋಡಿ, ನಾವು ಯಾವುದಾದರೂ ಕೆಲಸ ಆರಂಭಿಸುವ ಮೊದಲು ಅದು ಸಾಧ್ಯವೋ ಅಸಾಧ್ಯವೋ ಎಂದು ತೀರ್ಮಾನಿಸುವುದು ಯಾರು? ನಮ್ಮ ಮನಸ್ಸೇ. ಮನಸ್ಸು ನೀನು ಮಾಡಬಲ್ಲೆ ಎಂದರೆ ಕಷ್ಟದ ದಾರಿಯು ಸುಲಭವಾಗಿ ಕಾಣುತ್ತದೆ. ಮನಸ್ಸು ನಿನ್ನಿಂದ ಆಗಲ್ಲ ಎಂದರೆ ಸುಲಭದ ಕೆಲಸವು ಅಸಾಧ್ಯವಾಗಿ ಕಾಣುತ್ತದೆ. ಅದಕ್ಕೆ ಹೇಳುತ್ತಾರೆ, ಮನುಷ್ಯನ ಗೆಲುವು ಅಥವಾ ಸೋಲು ಮೊದಲು ಅವನ ಮನಸ್ಸಿನಲ್ಲೇ ಹುಟ್ಟುತ್ತದೆ. ಇತಿಹಾಸದಲ್ಲಿ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲು ತನ್ನ ಮನಸ್ಸನ್ನು ಗೆದ್ದಿದ್ದಾನೆ. ಪರ್ವತ ಹತ್ತಿದವರು, ಸಮುದ್ರ ದಾಟಿದವರು, ಹೊಸ ಆವಿಷ್ಕಾರ ಮಾಡಿದವರು ಯಾರೂ ಅಸಾಧಾರಣ ಶಕ್ತಿಯೊಂದಿಗೆ ಹುಟ್ಟಿರಲಿಲ್ಲ. ಅವರಿಗೆ ಇದ್ದದ್ದು ಒಂದು ದೃಢ ಮನಸ್ಸು. ಜಗತ್ತು ಅವರ ಮೇಲೆ ಅನುಮಾನ ಪಟ್ಟಾಗಲೂ ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರು. ಅದೇ ನಂಬಿಕೆ ಅವರನ್ನು ಯಶಸ್ಸಿನ ತುದಿಗೆ ತಲುಪಿಸಿತು. ಕೆಲವೊಮ್ಮೆ ಜೀವನ ನಮಗೆ ತುಂಬ ಕಠಿಣ ಪರೀಕ್ಷೆಗಳನ್ನು ನೀಡುತ್ತದೆ. ನಾವು ಪ್ರೀತಿಸಿದವರು ದೂರವಾಗಬಹುದು, ನಂಬಿದವರು ಮೋಸ ಮಾಡಬಹುದು, ಕನಸುಗಳು ಒಡೆಯಬಹುದು. ಆ ಸಮಯದಲ್ಲಿ ನಮ್ಮನ್ನು ಉಳಿಸುವುದು ಹಣ ಅಲ್ಲ, ಸಂಪತ್ತು ಅಲ್ಲ, ನಮ್ಮ ಮನಸ್ಸು. ಮನಸ್ಸು ಗಟ್ಟಿಯಾಗಿದ್ದರೆ ಯಾವ ನೋವನ್ನಾದರೂ ತಾಳಬಹುದು, ಯಾವ ಸೋಲಿನಿಂದಲೂ ಮತ್ತೆ ಎದ್ದು ನಿಲ್ಲಬಹುದು. ಒಂದು ಮರವನ್ನು ನೋಡಿ, ಗಾಳಿ ಬೀಸಿದಾಗ ಅದು ಬಾಗುತ್ತದೆ, ಆದರೆ ಮುರಿಯುವುದಿಲ್ಲ, ಯಾಕೆಂದರೆ ಅದರ ಬೇರುಗಳು ಗಟ್ಟಿಯಾಗಿರುತ್ತವೆ. ಅದೇ ರೀತಿ ಜೀವನದ ಬಿರುಗಾಳಿಗಳ ಎದುರು ನಾವು ನಿಲ್ಲಬೇಕಾದರೆ ನಮ್ಮ ಮನಸ್ಸಿನ ಬೇರುಗಳು ಗಟ್ಟಿಯಾಗಿರಬೇಕು. ಇಂದು ಬಹಳ ಜನರು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಒಳ್ಳೆಯ ಬಟ್ಟೆ, ಒಳ್ಳೆಯ ಮನೆ, ಒಳ್ಳೆಯ ಸ್ಥಾನಮಾನ. ಆದರೆ ನಿಜವಾದ ಸೌಂದರ್ಯ ಮನಸ್ಸಿನಲ್ಲಿದೆ. ಒಳ್ಳೆಯ ಮನಸ್ಸು ಇರುವ ವ್ಯಕ್ತಿ ಎಲ್ಲಿಗೆ ಹೋದರೂ ಪ್ರೀತಿಯನ್ನು ಗಳಿಸುತ್ತಾನೆ. ಕೆಟ್ಟ ಮನಸ್ಸು ಇರುವ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಅವನಿಗೆ ನಿಜವಾದ ಸಂತೋಷ ಸಿಗುವುದಿಲ್ಲ. ಮನಸ್ಸು ತೋಟದಂತೆ, ಅದರೊಳಗೆ ಯಾವ ಬೀಜ ಬಿತ್ತುತ್ತೇವೋ ಅದೇ ಬೆಳೆಯುತ್ತದೆ. ಒಳ್ಳೆಯ ಆಲೋಚನೆಗಳನ್ನು ಬಿತ್ತಿದರೆ ಸಂತೋಷ ಬೆಳೆಯುತ್ತದೆ. ಧೈರ್ಯವನ್ನು ಬಿತ್ತಿದರೆ ಯಶಸ್ಸು ಬೆಳೆಯುತ್ತದೆ. ದ್ವೇಷವನ್ನು ಬಿತ್ತಿದರೆ ದುಃಖ ಬೆಳೆಯುತ್ತದೆ. ಅದಕ್ಕಾಗಿಯೇ ನಮ್ಮ ಆಲೋಚನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಆಲೋಚನೆಗಳು ಅಭ್ಯಾಸವಾಗುತ್ತವೆ, ಅಭ್ಯಾಸಗಳು ವ್ಯಕ್ತಿತ್ವವಾಗುತ್ತವೆ, ವ್ಯಕ್ತಿತ್ವವೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಇನ್ನೊಂದು ಸತ್ಯ, ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆಗಳಿರುತ್ತವೆ. ಸಮಸ್ಯೆಗಳಿಲ್ಲದ ವ್ಯಕ್ತಿ ಯಾರೂ ಇಲ್ಲ. ಆದರೆ ಕೆಲವರು ಸಮಸ್ಯೆಗಳನ್ನು ನೋಡಿ ಕುಗ್ಗುತ್ತಾರೆ. ಇನ್ನು ಕೆಲವರು ಅದೇ ಸಮಸ್ಯೆಗಳನ್ನು ಮೆಟ್ಟಿಲು ಮಾಡಿಕೊಂಡು ಮೇಲಕ್ಕೆ ಏರುತ್ತಾರೆ. ವ್ಯತ್ಯಾಸ ಇರುವುದು ಪರಿಸ್ಥಿತಿಯಲ್ಲಿ ಅಲ್ಲ, ಮನಸ್ಸಿನಲ್ಲಿ. ಒಂದು ದೃಢ ಮನಸ್ಸು ಸೋಲಿನಲ್ಲೂ ಅವಕಾಶವನ್ನು ಹುಡುಕುತ್ತದೆ. ಒಂದು ದುರ್ಬಲ ಮನಸ್ಸು ಅವಕಾಶದಲ್ಲೂ ಸಮಸ್ಯೆಯನ್ನು ಹುಡುಕುತ್ತದೆ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮೊಳಗೆ ನೀವು ಊಹಿಸಲಾರದಷ್ಟು ಶಕ್ತಿ ಇದೆ. ನೀವು ಅನುಭವಿಸಿದ ನೋವುಗಳಿಗಿಂತ ದೊಡ್ಡವರು ನೀವು. ನೀವು ಎದುರಿಸಿದ ಸೋಲುಗಳಿಗಿಂತ ಬಲಿಷ್ಠರು ನೀವು. ನಿಮ್ಮ ಕನಸುಗಳಿಗಿಂತಲೂ ದೊಡ್ಡ ಸಾಮರ್ಥ್ಯ ನಿಮ್ಮೊಳಗಿದೆ. ಬೇಕಾಗಿರುವುದು ಒಂದೇ ಒಂದು ವಿಷಯ, ನಿಮ್ಮ ಮನಸ್ಸಿನ ಮೇಲೆ ನಂಬಿಕೆ. ಒಮ್ಮೆ ಮನಸ್ಸು ದೃಢವಾದರೆ ಅಸಾಧ್ಯವೆನಿಸಿದ ದಾರಿಗಳು ತೆರೆದುಕೊಳ್ಳುತ್ತವೆ. ಕತ್ತಲೆಯ ಮಧ್ಯೆಯೂ ಬೆಳಕು ಕಾಣಿಸುತ್ತದೆ. ಸೋಲಿನ ಮಧ್ಯೆಯೂ ಗೆಲುವಿನ ಬೀಜ ಕಾಣಿಸುತ್ತದೆ. ಕೊನೆಯಲ್ಲಿ ಒಂದು ಮಾತು, ಈ ಜಗತ್ತಿನಲ್ಲಿ ಪರ್ವತಗಳಿಗಿಂತ ಎತ್ತರವಾದದ್ದು, ಸಮುದ್ರಗಳಿಗಿಂತ ಆಳವಾದದ್ದು, ಹಣಕ್ಕಿಂತ ಅಮೂಲ್ಯವಾದದ್ದು, ಅಧಿಕಾರಕ್ಕಿಂತ ಶಕ್ತಿಶಾಲಿಯಾದದ್ದು ನಮ್ಮ ಮನಸ್ಸು. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಜೀವನವನ್ನು ಗೆಲ್ಲುತ್ತಾರೆ. ಆದ್ದರಿಂದ ನೆನಪಿಟ್ಟುಕೊಳ್ಳಿ, ಮನಸ್ಸನ್ನು ಮೀರಿದ್ದು ಜಗತ್ತಲ್ಲಿ ಬೇರೊಂದಿಲ್ಲ.